ಇವತ್ತು ನಮ್ಮ ಯೂಟ್ಯೂಬ್ ಶಾರ್ಟ್ಸ್ಗೆ ಹೆಲ್ಪ್ ಮಾಡಿದ್ರು ಯಾವ ರೀತಿ ಅಂದರೆ, ಸೊ ಇವತ್ತು ಡೇ 17 ಆಫ್ ಮೈ ಚಾಲೆಂಜ್ ಆ್ಯಂಡ್ ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿದೆ. ನಿನ್ನೆಯಿಂದ 70% ಸ್ಟಕ್ ಆಗಿತ್ತು, ಬಟ್ ಇವತ್ತು ಸಕ್ಸಸ್ಫುಲಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ಮತ್ತೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಚಹಾ ಕುಡ್ದೆ. ಇವತ್ತು ಚಹಾಗೆ ಪಲಾವ್ ಇತ್ತು. ಆಮೇಲೆ ಕಾಲೇಜ್ ಯೂನಿಫಾರ್ಮ್ಗೆ ಐರನ್ ಮಾಡಿ ಆಮೇಲೆ 9 ಗಂಟೆಗೆ ಕಾಲೇಜ್ ಹೊರಟೆ. ಇವತ್ತು ನಾನು ಕಾಲೇಜ್ಗೆ ಅಣ್ಣನ ಜೊತೆ ಹೋಗ್ತಿದ್ದೇನೆ, ಯಾಕಂದ್ರೆ ಇವತ್ತು ಕಾಲೇಜ್ ಬಿಡುವಾಗ ಲೇಟ್ ಆಗ್ತದೆ ಆ್ಯಂಡ್ ಅದೇ ಟೈಮ್ಗೆ ನನ್ನ ಅಣ್ಣಂದು ಆಫೀಸ್ ಬಿಡ್ತದೆ. ಸೊ ಬರುವಾಗ ಒಟ್ಟಿಗೆ ಬರುವಂತ ಪ್ಲಾನ್ ಹಾಕಿದೆ. ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜ್ ಆಯ್ತು. ನನಗೆ ಕಾಲೇಜ್ 1 ಗಂಟೆ ಬೇಗನೆ ಬಿಡ್ತು. ಮನೆಗೆ ಬಂದು ಚಹಾ ಕುಡ್ದೆ ಆ್ಯಂಡ್ ಅಮ್ಮ ಚಹಾ ಜೊತೆ ಚಟ್ಟಂಬಡೆ ಮಾಡ್ತಿದ್ರು. ಚಟ್ಟಂಬಡೆ ಜೊತೆ ಚಹಾ ಕುಡ್ದು ಆಮೇಲೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ಬೋರ್ ಆಗ್ತಿತ್ತು. ಸೊ ಫ್ರೆಶ್ ಅಪ್ ಆಗಲಿ ಅಂತ ಬೈಕ್ ತಗೊಂಡು ರೈಲ್ವೆ ಸ್ಟೇಷನ್ಗೆ ಹೋದೆ ಆ್ಯಂಡ್ ಅಲ್ಲಿ ಏನಾದರೂ ಇವತ್ತಿನ ಶಾರ್ಟ್ಸಿಗೆ ಕ್ಲಿಪ್ ಸಿಗ್ಬೋದು ಅಂತ ಅಂದ್ಕೊಂಡೆ. ಮನೆಗೆ ಬಂದು ಅಮ್ಮನ ಹತ್ರ ಹೇಳಿದೆ ಯೂಟ್ಯೂಬ್ ಶಾರ್ಟ್ಸಿಗೆ ಸರಿಯಾಗಿ ಐಡಿಯಾ ಸಿಗ್ತಿಲ್ಲ ಅಂತ. ಆ್ಯಂಡ್ ಅಮ್ಮ ನನ್ನನ್ನು ಡಿಸಪಾಯಿಂಟ್ ಮಾಡಿದೆ. ಸರಿ, ಒಂದು ಅರ್ಧ ಗಂಟೆ ಬಿಟ್ಟು ಬಾ, ನಾಳೆ ಬೆಳಗ್ಗೆ ತಿಂಡಿಗೆ ಪತ್ರೊಡೆ ಹೇಗೆ ಮಾಡೋದಂತ ಫ್ರೆಂಡ್ಸ್ಗೆ ತೋರಿಸಂತ ಒಂದು ಇನ್ನೋಸೆಂಟ್ ಐಡಿಯಾ ಕೊಟ್ಟರು. ಇಲ್ಲಿ ಇನ್ನೋಸೆಂಟ್ ಯಾಕೆ ಹೇಳ್ತಿದ್ದೇನೆ ಅಂದರೆ, ನಂದು ಅಮ್ಮಂದು ಹೋಲ್ಡ್ ಜನರೇಷನ್ ಆ್ಯಂಡ್ ಈ ಜನರೇಷನಲ್ಲಿ KFC ಬರ್ಗರ್ ತಿನ್ನುವ ಜನರೇಷನ್. ಆ್ಯಂಡ್ ಈ ಥರ ವಿಡಿಯೋ ಯಾರು ನೋಡ್ತಾರೆ ಅಂತ ತಲೆಯಲ್ಲಿ ಒಂದು ಸ್ಮಾಲ್ ಥಾಟ್ ಬಂತು. ನಾನು ಕೇಳಿದ್ದಕ್ಕೆ ಅಮ್ಮ ಒಂದು ಐಡಿಯಾ ಕೊಟ್ಟರು. ಸೊ ಅವರು ನನ್ನನ್ನು ಡಿಸಪಾಯಿಂಟ್ ಮಾಡಲಿಲ್ಲ ಆ್ಯಂಡ್ ನಾನು ಸಹ ಅವರು ಕೊಟ್ಟ ಐಡಿಯಾವನ್ನು ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಇವತ್ತಿನ ಶಾರ್ಟ್ಸಲ್ಲಿ ಅಮ್ಮ ಕೊಟ್ಟ ಸ್ಮಾಲ್ ಐಡಿಯಾವನ್ನು ಅಪ್ಲೈ ಮಾಡಿದೆ. ಆ್ಯಂಡ್ ಪತ್ರೊಡೆ ಹೇಗೆ ಆಗಿದೆ ಅಂತ ನಾಳೆದು ವ್ಲಾಗಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಮಾಡ್ತಿದ್ದೇನೆ.